ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಲ್ಲ ಅದ್ರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇನ್ನು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ತಾತ ಗದ್ದೆಯಲ್ಲಿ ತರಕಾರಿ ಎಲ್ಲ ಬೆಳೆದಿದ್ರು. ಬೆಂಡೆಕಾಯಿ ಮತ್ತು ಬದನೆಕಾಯಿ ಸೊಪ್ಪು ಎಲ್ಲ ಹಾರ್ವೆಸ್ಟ್ ಮಾಡ್ತಾವ್ರಿ ಇವರು. ಹಾರ್ವೆಸ್ಟ್ ಅಂದರೆ ಎಲ್ಲರೂ ಬೆಳೆದಿರೋದೆಲ್ಲನೂ ತೆಗಿತಾರ. ಏನು ಬೆಂಡೆಕಾಯಿನ ತಾತ ಇದ್ದಿದ್ರೆ ಇರೋದು. ಬಂದರು, ಒಳಗಡೆ ಕಳಿಸ್ಬಿಟ್ಟು ಬಂದೆ. ಸ್ವಾಗತ ಮಾಡಿ ಒಳಗಡೆ ಕಳಿಸ್ಬಿಟ್ಟು ಬಂದೆ. ಅತ್ತೆ ಪಾರು ಅಲ್ಲ, ಭಾರತೀಯತೆ. ಏನು ಮಾಡ್ತಾ ಇದೆಯಾ? ಏನು ಮಾಡ್ತಿದ್ಯಾ? ಯಾವ ಸೊಪ್ಪು? ಬೆಂಡೆಕಾಯಿ, ಬೀನ್ಸು, ಸೊಪ್ಸಾರು. ಒಂದ್ಸಲ ಸುಮ್ಮನೆ ಹಂಗೆ ಬೆಂಡೆಕಾಯಿ, ತರಕಾರಿ, ಈರುಳ್ಳಿ ನೋಡಿ. ಏನು ಪಾರು, ನಮ್ದು ಇಲ್ಲಿ ಇದ್ದಿದ್ದು ಅಷ್ಟು ಸೊಪ್ಪು ಪರವಾಗಿಲ್ಲ ತಾತ. ಅಲ್ಲ, ಇಲ್ಲಿ ಇದ್ರಲ್ಲೇ ಬೆಳೆದಿತ್ತ ಅಂತ. ಇನ್ನು ಅತ್ತೆ ಎಲ್ಲರೂ ಊರಿಗೆ ಹೊರಟರು. ನಾವು ಇವತ್ತು ಕಡೆ ಕರ್ತಿಗೆ ಲಾಸ್ಟ್ ಇರೋದ್ರಿಂದ ಮಂಟೇಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅಜ್ಜಿಗೂ ರೇಗಿಸ್ತಾ ಇದೆ, ಹಾಡು ಹೇಳು ಗಾಂಧಿ ಅಂತ ಹೇಳಿ. ಕಾರಲ್ಲಿ ಮ್ಯೂಸಿಕ್ ಪ್ಲೇ ಆಗಿತ್ತು, ಅದಕ್ಕೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಅಪ್ಪುಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದೆ ನಾನು. ಅದಕ್ಕೆ ಅಪ್ಪು ಅಲ್ಲಿಗೆ ಅಂತ ಹೇಳ್ತಾಯಿದ್ರು. ಎಲ್ಲಿಗಪ್ಪ ಅಂತ ಹೇಳಿದ್ರೆ, ನಾವು ಪಾಪು ಜೊತೆ ಹೋಗಿದ್ವಲ್ಲ, ನಿಮ್ಮ ಕರ್ಕೊಂಡು ಹೋಗಿದ್ವಲ್ಲ ಅಂತ ಹೇಳ್ತಾಯಿದ್ರು ನನಗೆ. ಎಲ್ಲಿಗೆ ಅಂತ ನಾನು ಪದೇ ಪದೇ ಕೇಳ್ತಾ ಇದ್ದೆ. ಸಿದ್ದಪ್ಪಾಜಿ ದೇವಸ್ಥಾನ, ಮಂಟೇಸ್ವಾಮಿ ದೇವಸ್ಥಾನ. ಪಾಪು ಹುಟ್ಟಾಗಿಂದ ಇದು ಕಿರ್ತಕ್ ಪಾಪು ಹುಟ್ಟಾಗಿಂದ ಜಾಸ್ತಿ ಮಂಟೇಸ್ವಾಮಿಗೆ ಹೋಗ್ತಾರೆ. ಇಲ್ಲ ಇದೆ ಫಸ್ಟ್ ಇಲ್ಲಪ್ಪ, ನಾನು ಕರ್ಕೊಬರ್ಬೇಕು. ಯಾವಾಗ ಕರ್ಕೊಂಡ್ಬಂದಿದ್ರಿ? ಏನು ನೀವು ಯಾವಾಗ ಕರ್ಕೊಂಡ್ಬಂದಿದ್ರಿ? ಏನು ನನ್ನ ಪಾಪುನ ನಾವೆಲ್ಲ ಕರ್ಕೊಬಂದಿದ್ದು. ಯಾವಾಗ ಅದು ಹೇಳಿ, ಯಾವಾಗ? ಅವತ್ತು ಏನ್ ಮಾಡಿದ್ವಿ? ಬಂದು ಪೂಜೆ ಮಾಡಿದ್ವಿ. ಮತ್ತೆ ಪಾರಿವಾಳ ಬಿಟ್ಬಿಟ್ಟಂತೆ. ಪಾರಿವಾಳ ಬಿಟ್ಬಿಟ್ಟಂತೆ. ಪಾರುವ ಅದು ಹೋಗಿದ್ದಿದ್ದು ಮತ್ತೆ ಚಳಪುಂಗೆ ಗೊತ್ತಿಲ್ಲ. ರಾಜ್ಕುಮಾರ್ ದೇವಸ್ಥಾನದ ಹತ್ರ ನಾಟಕ ನಡೆಯೋಕ್ಕೆಲ್ಲನೂ ರೆಡಿ ಮಾಡ್ತಾಯಿದ್ರು. ನಾಟಕ ಆಡೋಕ್ಕೆ, ಯಾಕಂದರೆ ಕಡೆ ಕಾರ್ತಿಕೆ ಅಲ್ವಾ, ಅದಕ್ಕೆ ನಾಟಕ ಮಾಡ್ತಾಯಿದ್ರು ಅಲ್ಲಿ. ಸೊ ಸೌಂಡ್ ಕೂಡ ಜಾಸ್ತಿ ಹಾಕ್ಬಿಟ್ಟಿದ್ರು ಸಿದ್ದಪ್ಪಾಜಿದು. ಇನ್ನು ದೇವಸ್ಥಾನ ಬಂದ ಮೇಲೆ ಅಲ್ಲಿ ಆಚೆಗಡೆನೇ ಕೆಂಡಕ್ಕೆ ಧೂಪ ಹಾಕ್ಬಿಟ್ಟು ಈಡ್ಗಾಯಿ ಹಿಡಿದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಬೇಕು. ನಾವು ಒಳಗಡೆ ಹೋದಾದ್ಮೇಲೆ ಪೂಜೆ ಸಾಮಾನೆಲ್ಲನೂ ಅಲ್ಲಿ ದೇವರಿಗೆ ಕೊಟ್ಬಿಟ್ಟು ನಾವು ದೀಪಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ದೀಪ ಯಾಕೆ ಹಚ್ಚೋದು ಇಲ್ಲಿ? ದೀಪ ಯಾಕೆ ಕಡೆ ಕಾರ್ತಿಕದಲ್ಲಿ ಹಚ್ಚೋದು? ಯಾಕೆ ಹಚ್ಚೋದು? ಲಾಸ್ಟಲ್ಲಿ ಈಗ ಇದಕ್ಕೆ ಫುಲ್ ಎಣ್ಣೆ ಉಯ್ದು ಫುಲ್ ಹಚ್ತಾರಲ್ವೇ, ಇದು ಫುಲ್ ಎಣ್ಣೆ ಉಯ್ದ್ಬಿಟ್ಟು ಹಚ್ತಾರೆ. ನಮ್ಮ ಆಂಟಿ ಜಗನ್ ಜೊತೆ ಬೆಳಗ್ತಾರೆ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ ಇಬ್ಬರೂ ದೀಪದ ಆರತಿ ಬೆಳಗ್ಗೆ ಅಂತ ರೆಡಿ ಮಾಡಿಕೊಂಡ್ರು. ಇನ್ನು ಹೋಗಿ ದೀಪದ ಆರತಿ ಮಾಡ್ಕೊಂಡು ಬರಬೇಕು. ದೀಪ ಎಲ್ಲ ಹಚ್ಕೊಂಡು ಹೋಗಿ ನಾನು ಆರತಿ ಮಾಡಿದೆ ಮತ್ತು ದೇವರಿಗೆ, ಮತ್ತು ನಮ್ಮ ಅಕ್ಕನೂ ಆರತಿ ಮಾಡಿದ್ರು. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಈ ದೇವಸ್ಥಾನ ತುಂಬ ಪವರ್ಫುಲ್ಲು. ಕೆಲವು ಟೈಮ್ ಅನಿಸುತ್ತೆ ಯಾವ ದೇವರು ಇಲ್ಲ, ಏನೂ ಇಲ್ಲ ಅಂತ. ಬಟ್ ಪ್ರತಿ ಸಲ ನನಗೆ ಬಸಪ್ಪ ನೋಡಿದಾಗಲೆಲ್ಲನೂ ದೇವರಿದ್ದಾನೆ, ನಮ್ಮನ್ನೆಲ್ಲೋ ಕಾಯ್ತಾ ಇದ್ದಾನೆ ಅಂತ ಅನಿಸ್ತಾ ಇರುತ್ತೆ.
ಇನ್ನು ನಮ್ಮ ಅಪ್ಪ ಕಾಲಿಗೆ ಬೀಳಪ್ಪ ಅಂದರೆ ನಂಗೆ ಭಯ, ನಾನು ಹೋಗಲ್ಲ ಅಂತ ಹೆದರ್ಕೋತಾ ಇದ್ಲು. ಮತ್ತು ಹಿಂದೆ ಹೋಗಪ್ಪ ಅಂತ ನಾನೇ ಹೇಳಿ ಕಳಿಸ್ತಾ ಇದ್ದೆ. ಅವಳು ಹಂಗೂ ಟಚ್ ಮಾಡಿ ಓಡಿ ಬಂದುಬಿಟ್ಲು ಮತ್ತು ಹಿಂದಕ್ಕೆ ವಾಪಸ್ಸು. ಬಸಪ್ಪನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡಿದ್ವಿ. ಇನ್ನು ಅಲ್ಲಿಗೆ ಚಿಕ್ಕ ಹುಡುಗರೆಲ್ಲ ಇದ್ರಲ್ಲ, ಅವರೆಲ್ಲ ಆಟ ಆಡ್ತಾಯಿದ್ರು. ಒಂದು 4-5 ದೀಪ ಹಚ್ಬಿಟ್ಟು ಅದ್ರ ಮೇಲೆ ಪೇಪರ್ಗಳೆಲ್ಲ ಹಾಕ್ಬಿಟ್ಟು ಅದ್ರ ಸ್ವಲ್ಪ ನೀರು ಚಿಮ್ಮಿಕಿದ್ರೆ ಅದು ಸ್ವಲ್ಪ ಮೇಲೆ ಫುಲ್ ಮೇಲೆ ಬರುತ್ತದು. ಈ ನಮ್ಮ ಮಾಮರೇ ರೇಗಿಸ್ತಾ ಇದ್ರು, ಮಂತ್ರವಾದಿಗಳ ಥರ ಹಾಕ್ತಾಯಿದ್ದೀರಲ್ರು ಅಂತೇಳಿ. ನಾನು ಆಮೇಲೆ ಆ ಹುಡ್ಗನ ಕರೆದ್ಬಿಟ್ಟು ಕೇಳ್ತಾಯಿದ್ದೆ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಲ್ಲ ಅಂತೇಳಿ. ಅದಕ್ಕೆ ಆ ಹುಡ್ಗ ನಾನೆಲ್ಲ ಅಕ್ಕ ಅವರೇ ಮಾಡಿಸ್ತಿರೋದು ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರು. ಇನ್ನು ನಾವು ಸ್ವಲ್ಪ ದೇವಸ್ಥಾನದಲ್ಲಿ ಕೂತಿದ್ದು, ಆಮೇಲೆ ಮನೆಗೆ ಹೊರಡುವ ಅಂತೇಳಿ ಬೇಕಾಯ್ತು ಅಂತ ಹೊರಟು. ಹೀಗೆ ತಿರ್ಗಿ ಬೆಳಗ್ಗೆ ನಾಳೆಗೆ ಧರ್ಮಸ್ಥಳ ಹೋಗ್ತಾ ಇದ್ರೆ ಹೊಟ್ಟೆ ತಳಿದ್ದೀನಿ. ಯಮ್ಮ ಸಮಸ್ಯೆ ಸಾಕು ಒಂದ್ಸತಿ ಸಾಕೊಂತೀವಿ ನಾವು. ನಾಳೆಗೆ ಹೋಗಿ ನಾಳೆಗೆ ಹಿಂದಿನ ಹೊಟ್ಟೆ ತಳೆ. ಜೈ ರಚಪ್ಪಾಜಿಗೆ ಜೈ, ಕಡಂತಾಯಿಗೆ ಜೈ, ಸಿದ್ದಪ್ಪಾಜಿಗೆ ಜೈ. ಚೆನ್ನಜಮ್ಮನಿಗೆ ಫಸ್ಟು ತಾಯಮ್ಮನವರು ಕಾರ್ತಿಕ ಮಾಸದಲ್ಲಿ 2024ನೇ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದೇವರುಗಳನ್ನು ಬಿಟ್ಟಿಲ್ಲ, ಫೇಮಸ್ ಆಗಿರೋ ದೇವರುಗಳನ್ನೇ ಬಿಟ್ಟಿಲ್ಲ. ಅವ ದೇವರು ಯಾವಾಗ ಅಂದರೆ ಮೊದಲನೇದು ಅಪ್ಪಾಳಮ್ಮ, 2ನೇದು ವೀರಭದ್ರ ಸ್ವಾಮಿ, 3ನೇದು ಸಿದ್ದಪ್ಪಾಜಿ, 4ನೇದು ತಿರುಪತಿ, 5ನೇದು ನಂಜನಗೂಡು, 6ನೇದು ಚಾಮುಂಡೇಶ್ವರಿ, 7ನೇದು ಇದು ಧರ್ಮಸ್ಥಳ, ಹಳೇಬೀಡು, ಬೇಲೂರು. ಈಗ ಅಲ್ಲೇ 1 ರೆಡಿ ಅವ್ರೆ. 2 ಸತ್ಯನಾರಾಯಣ ಪೂಜೆನೂ ಮುಗಿಸವ್ರೆ. ತಿಂಗಳು 2024 ತಿಂಗಳು ದೀಪಾವಳಿ ತಿಂಗಳು ಗವಿನಾಥ ಸ್ವಾಮಿ ಅದು ಮಾಡೋರು ಅಂತ ನನ್ಗೆ ಗೊತ್ತಿರಲಿಲ್ಲ. ಇನ್ನು ಏನೇನ್ ಮಾಡ್ಬೇಕು ನನಗೆ ಕರ್ಕೊಯ್ತು. ಇನ್ನು ಮತ್ತೆ ಬರಕ್ ರೆಡಿ ಇರ್ತಾರ ಅವರು. ದೇವ್ರ ಶಕ್ತಿ ಚೆನ್ನಾಗಿ ಕೊಟ್ಟಿದ್ದಾರೆ, ಕೊಡ್ಲಿ ದೇವ್ರು ಒಳ್ಳೇದ್ ಮಾಡಿ. ಮಾತ್ರ ಬರಲ್ಲ ಕಣಪ್ಪ, ನನ್ನ ಕೈಲಾಗಲ್ಲ, ಎಲ್ಲಿ ಹೋಗಲ್ಲ ಅಂತವ್ರು. ನಿಂದೇನಿಲ್ಲ ಈ ಸತಿ. ಆ ಸತಿ ಹೋಗಿದ್ವಲ್ಲ, ಅಮ್ಮ ಪಾಪ ಕಾಲು ಇಟ್ಟಾಕ್ಬಿಟ್ಟು ನಡ್ದಿ ಆ ಕಡೆ ಈ ಕಡೆ ಕಾಲು ಕೈ ಹಿಡ್ಕೊಂಡು ಎತ್ಕೋದ್ರಂತಲ್ಲ. ಪಾಪ ಗ್ರೇಟ್ ಅಯ್ಯಮ್ಮ. ಹೇಳ್ಕೊಳಂಗಿಲ್ಲ, 7 ರೂಪಾಯಿ ಇದ್ದಾರೆ ಜವ್ರು ಎಲ್ಲ. ಯಾಕದೆ ಅಂತ ಕಾಲೇ ಕುತ್ಕೊಂಡ ಅಯ್ಯೋ ಅಮ್ಮ. ನಾನ್ ಕುತ್ಕೊಳ್ಳ ಬರ್ಬೇಕು. ಗ್ರೇಟ್ ಅಮ್ಮ ಪಾಪ. ರಕ್ತ ಸುರಿತಾ ಇದ್ವಿ. ತಿಮ್ಮಪ್ಪನ ದರ್ಶನ ಮಾಡ್ಬಿಟ್ಟಾಳೆ. ಆ ಕಡೆ ಈ ಕಡೆ ಎತ್ಕೋಗಿರ್ಲಿಲ್ಲ ಹುಡುಗರು. ಮತ್ತೆ ಹುಡುಗರು ಅಜ್ಜಿ ಸಣ್ಣಾಗಿ ಸಪೋರ್ಟ್ ಮಾಡಿದ್ರು. ನಾವು ಕೈ ಬಿಡ್ಲಿಲ್ಲ. ಆ ಕಡೆಗೆ ಈ ಕಡೆಗೆ ನಮ್ಮ ಅಜ್ಜಿನೇ ಎಳಕ ರಶಲ್ಲಿ ಈ ಕಡೆ ಆ ಕಡೆ ಕೈಯೇ ಬಿಡ್ಲಿಲ್ಲ. ತಿರುಪ್ತಿಗೆ ಹೋಗಿದ್ವಾ ಆಗ? ಅಜ್ಜಿ ನಿಮ್ ಮರು ಜಾಸ್ತಿ ನಡೆಯುಲಿ ಕಿಳಿಕಿ. ಅಕ್ಕ ಹಾಯ್. ಬಾಯ್ ಫ್ರೆಂಡ್ಸ್. ಯಾರು ಅಪ್ಲೈ ಮಾಡ್ತಿದ್ಯಾ? ಯಾವ ಫ್ರೆಂಡ್ಸಿಗೆ ಮಾಡ್ತಿದ್ಯಪ್ಪ? ಟಿಕ ಬಾಯ್ ಬಾಯ್. ಒಯ್ತಾರಲ್ಲ ಶ್ರುತಕ್ಕ ಅವ್ರು ಒಯ್ತಾರ. ಆ ಕುಡ್ಲಕ್ಕೆ ಎತ್ಕೋಗಿದ್ಯಾ? ಅಲ್ಲ ಇಷ್ಟೊತ್ತಲ್ಲಿ ಎಳ್ನೀರು ನಮ್ಮ ಪಾರು ಹೋಗ್ಬಿಟ್ಟು ಮರದಲ್ಲಿ ಎಳ್ನೀರು ಕಿತ್ಬಿಟ್ಟಿದ್ರು. ನಮ್ಮ ಅಜ್ಜಿ ಇಷ್ಟೊತ್ತಲ್ಲಿ ಕೀಳ್ತೀಯ ಅಂತ ಹೋಗ್ದು ಉಪ್ಪಿನಕಾಯಿ ಹಾಕಿದ್ರು. ಇನ್ನು ಶ್ರುತಕ್ಕವ್ರೂ ಹೊರಟರು. ಬೆಳಗ್ಗೆ ಸ್ಕೂಲ್ ಕಳಿಸ್ಬೇಕು, ಟೈಮ್ ಆಗುತ್ತೆ ಹುಡುಗರಿಗೆ ಅಂತ ಇವಾಗೆ ಹೋಗ್ತಾ ಇದ್ದಾರೆ. ಇನ್ನು ಇವತ್ತು ನೀತು ಬರ್ಡೇ ಇದೆ, ಅವಳಿಗೂ ಕೇಕ್ ಕಟ್ ಮಾಡಿಸ್ಬೇಕು. ಬರಳಿದ್ದೀನಿ, ಅವಳು ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ. ನೀನು ಫೋನಲ್ಲಿ ತೆಗಿಲ್ಲ, ನಾನು ಬ್ಲಾಗ್ ಮಾಡ್ತೀನಿ. ಹ್ಯಾಪಿ ಬರ್ಡೇ. ಅಯ್ಯೋ ಹಾಗೆ ಅನ್ವಿಕ್ ಏನು ಮಾಡ್ತಿದ್ದೀರಾ? ಅಣ್ಣ ಪಪ್ಪಾಗೆ ತಿನ್ನಿಸ್ತಾ ಇರೋದು ಕೇಕ್ನ, ನಿಮ್ಗಲ್ಲ.
ಫೋಟೋ ತೆಗಿಯೋ ಆಯಿತು ನಿಂಗೇನು ಫೋಟೋ ಬೇಕು ತಾನೆ ಪೋಸ್ ಕೊಡು ನೀಟಾಗಿ ಕೇಕ್ ತಿನ್ಸಿ ಫೋಟೋ ರೆಡಿ ಅಂತಾರೆ ಎಲ್ಲರೂ ನಾನು ಫೋಟೋ ತೆಗಿತಾ ಇದ್ದೀನಿ ಅಂತ ಪೋಸ್ ಕೊಡ್ತವ್ರೆ ನಾನು ಒಂದು ಫೋಟೋನು ತೆಗ್ದಿಲ್ಲ ಎಲ್ಲ ಬರೀ ವೀಡಿಯೋನೇ ಮಾಡಿ ಇಟ್ಟಿದ್ದೀನಿ ನಮ್ಮ ಯಜಮಾನ್ರು ಬರೀ ವೀಡಿಯೋನೇ ಮಾಡ್ತಾ ಇದ್ದಲ್ಲ ಫೋಟೋ ತೆಗಿ ಅಂತ ಬೈತಾ ಇದ್ರು ಅದಕ್ಕೆ ನಾನು ಅಪ್ ಯುವರ್ ಮೌತ್ ಅದು ನಂದಲ್ಲ ವರ್ಡು ಪೊಸ್ ಈಟೀಸಿ ತಿನ್ಪಾರ್ವಾ ಏಯ್ ತಿನ್ಲ ಬರ್ಡೇ ಇರೋದು ನೀತುದು ಆದರೆ ನನ್ನ ತಮ್ಮ ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ದ ಅದನ್ನೇ ಹೇಳ್ಕೊಂಡು ನಗಾಡ್ತಿದ್ವಿ ಇನ್ನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್